ಆಡ್ತಿದ್ದ ಮಗುಗೆ ಮುಖಮೂತಿಲಿ ರಕ್ತ ಬರೋ ಹಾಗೆ ಒದ್ದ. ಸೈಕಲ್ ಓಡಿಸ್ತಿದ್ದ ಹುಡುಗನ ತಲೆ ಹಿಡ್ಕೊಂಡು ಗಿರಗಿರನೆ ತಿರುಗಿಸ್ದ. ಹೆಣ್ಮಗು ಅಂತಾನು ನೋಡ್ದೆ ತಲೆ ಮೇಲೆ ಹಿಂದಿನಿಂದ ಜೋರಾಗಿ ಬಾರಿಸ್ದ. ಅಷ್ಟೇ ಅಲ್ಲ, ಮಕ್ಕಳ ಮೇಲೆಯೇ ಬೈಕ್ ಹತ್ಸೋಕೆ ಮುಂದಾಗ್ತಾನೆ. ಯಾರಿವನು ಸೈಕೋ? ಈತನಿಗೆ ಮಕ್ಕಳ ಮೇಲ್ಯಾಕೆ ಇಷ್ಟೊಂದು ವಿಕೃತ ಮನಸ್ಸು? ಇಲ್ಲಿದೆ ಸೈಕೋ ಜಿಮ್ ಟ್ರೈನರ್ನ ಕಂಪ್ಲೀಟ್ ಸ್ಟೋರಿ. ತನ್ನ ಪಾಡಿಗೆ ತಾನು ಆಟವಾಡ್ತಿದ್ದ ಬಾಲಕನನ್ನ ರಂಜನ್ ಎಂಬಾತ ಫುಟ್ಬಾಲ್ ನಂತೆ ಒದ್ದು ದರ್ಪ ಮೆರೆದಿದ್ದ. ದೀಪಿಕಾ ಜೈನ್ ಎಂಬುವರು ತನ್ನ 5 ವರ್ಷದ ಮಗುವಿನ ಜೊತೆಗೆ ಸಹೋದರನ ಮನೆಗೆ ಹೋಗಿದ್ರು. ದಕ್ಷಿಣ ಬೆಂಗಳೂರಿನ ತ್ಯಾಗರಾಜನಗರದಲ್ಲಿ ತನ್ನ ಮನೆಯ ಹೊರಗೆ ಮಗುವನ್ನ ಮುಂದಿನ ರಸ್ತೆಯಲ್ಲಿ ಆಟ ಆಡೋದಕ್ಕೆ ಬಿಟ್ಟಿದ್ರು. ತನ್ನ ಪಾಡಿಗೆ ತಾನು ಆಟ ಆಡ್ತಿದ್ದ ಮಗುವಿಗೆ ಹಿಂದಿನಿಂದ ಬಂದ ಈ ಸೈಕೋ ರಂಜನ್ ಒದ್ದಿದ್ದಾನೆ. ಈತ ಒದ್ದ ಏಟಿಗೆ ಮಗು ಪಾಪ ಅಷ್ಟು ದೂರಕ್ಕೆ ಮುಗ್ಗರಿಸಿ ಬಿದ್ದಿತ್ತು. ಬಿದ್ದ ರಭಸಕ್ಕೆ ಮಗುವಿನ ಹಣೆ, ಕಣ್ಣಿನ ಭಾಗ, ಕೈಕಾಲುಗಳಲ್ಲಿ ರಕ್ತ ಬರ್ತಿತ್ತು. ಮಗು ಮೇಲೆ ಹಲ್ಲೆ ಪ್ರಕರಣ ಸಂಬಂಧ ಪೋಷಕರು ಬನಶಂಕರಿ ಪೊಲೀಸ್ ಠಾಣೆಗೆ ದೂರು ನೀಡ್ತಾರೆ. ದೂರಿನ ಹಿನ್ನೆಲೆ ಪೊಲೀಸ್ ಅದೇ ರಸ್ತೆಯ ಸಿಸಿಟಿವಿ ಚೆಕ್ ಮಾಡಿದ್ರು. ಈ ವೇಳೆ ಸೈಕೋ ರಂಜನ್ ಮಕ್ಕಳ ಮೇಲೆ ನಡೆಸಿರೋ ವಿಕೃತಿಯ ಸಾಲು ಸಾಲು ಘಟನೆಗಳು ಬೆಳಕಿಗೆ ಬಂದಿದೆ. ಈ ಜಿಮ್ ಟ್ರೈನರ್ ರಂಜನ್ ಹಿಂದೆಯೂ ಏರಿಯಾದಲ್ಲಿ ಆಟವಾಡ್ತಿದ್ದ ಹಲವು ಮಕ್ಕಳ ಮೇಲೆ ಹಲ್ಲೆ ನಡೆಸಿರೋ ಸಿಸಿಟಿವಿ ದೃಶ್ಯಾವಳಿ ಲಭ್ಯವಾಗಿದೆ. ಸಿಸಿಟಿವಿಯಲ್ಲಿ ಉದ್ದೇಶಪೂರ್ವಕವಾಗಿ ಮಕ್ಕಳನ್ನ ಗಾಯಗೊಳಿಸಿರೋದು ಗೊತ್ತಾಗಿದೆ. ಈ ರಂಜನ್ ಅನ್ನೋ ಜಿಮ್ ಟ್ರೈನರ್ ಮಕ್ಕಳ ಮೇಲೆ ದರ್ಪ ತೋರಿರೋದು ಇದೇ ಮೊದಲಲ್ಲ. ಈ ಹಿಂದೆ ಕೂಡ ಸೈಕಲ್ ನಲ್ಲಿ ಹೋಗ್ತಿದ್ದ ಬಾಲಕನ ತಲೆ ಕೂದಲು ಹಿಡಿದು ಗರಗರನೆ ತಿರುಗಿಸಿ ಹಲ್ಲೆ ನಡೆಸಿರೋದು ಕಂಡುಬಂದಿದೆ. ಹಾಗೆ ಒಂದು ಹೆಣ್ಮಗು ತಲೆಗೂ ಬೇಕಂತಲೇ ಹಿಂದಿನಿಂದ ಜೋರಾಗಿ ಹೊಡೆದಿದ್ದಾನೆ. ಅಷ್ಟೇ ಅಲ್ಲ, ಮಕ್ಕಳ ಮೇಲೆಯೇ ಬೈಕ್ ಹತ್ಸೋಕೆ ಮುಂದಾಗ್ತಾನೆ. ಇಷ್ಟೆಲ್ಲ ಮಾಡಿ ತಾನೇನು ಮಾಡೇ ಇಲ್ಲ ಅನ್ನೋ ತರ ಸಾಮಾನ್ಯನಂತೆ ಹೋಗ್ತಾನೆ. ನಿಜವಾಗ್ಲೂ ಒಂದೊಂದು ವಿಡಿಯೋ ನೋಡುವಾಗ್ಲೂ ಬಹಳ ಹಿಂಸೆ ಆಗತ್ತೆ. ಮಕ್ಕಳು ಪಾಪ ಏನು ಮಾಡಕ್ಕಾಗದೆ ಸುಮ್ಮನಾಗಿದ್ದಾರೆ. ಹೀಗೆ ಒಂದು ವಾರದ ಅಂತರದಲ್ಲಿ 4 ಮಕ್ಕಳಿಗೆ ಹಲ್ಲೆ ಮಾಡಿ ಕಿರುಕುಳ ನೀಡಿದ್ದಾನೆ. ಘಟನೆ ಬಗ್ಗೆ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧ್ಯಕ್ಷ ಶಶಿಧರ್ ಕೂಸಂಬೆ ಪ್ರತಿಕ್ರಿಯಿಸಿ, ಮಕ್ಕಳಿಗೆ 18 ವರ್ಷ ಪೂರ್ಣಗೊಳ್ಳುವವರೆಗೆ ಗೌರವಯುತವಾಗಿ ಬದುಕಲು ಅವಕಾಶ ಕೊಡಬೇಕು. ಪದೇ ಪದೇ ಈ ತರದ ಘಟನೆ ನಡೆಯುವುದು ಒಳ್ಳೆ ಬೆಳವಣಿಗೆ ಅಲ್ಲ. ಮಕ್ಕಳ ಆಯೋಗದಿಂದ ಕೂಡ ದೂರು ದಾಖಲು ಮಾಡ್ತೇವೆ ಎಂದಿದ್ದಾರೆ. ಪ್ರಕರಣ ಸಂಬಂಧ ಮಕ್ಕಳ ಆಯೋಗದಲ್ಲಿ ಸ್ವಯಂ ಪ್ರೇರಿತ ದೂರು ದಾಖಲಾಗಿದೆ. ದೂರು ದಾಖಲಿಸಿಕೊಂಡಿರುವ ಮಕ್ಕಳ ಆಯೋಗ ದಕ್ಷಿಣ ವಿಭಾಗದ ಡಿಸಿಪಿಗೆ ವರದಿ ಕೇಳಿದೆ. ಘಟನೆಯ ಬಗ್ಗೆ ಕೈಗೊಂಡ ಕ್ರಮದ ಬಗ್ಗೆ ವರದಿ ಕೇಳಿದೆ. ಇದೇನೇ ಇರ್ಲಿ, ಇಲ್ಲಿ ವಿಪರ್ಯಾಸ ಅಂದ್ರೆ ಇಷ್ಟೆಲ್ಲ ಘಟನೆಗಳು ನಡೆದಿದ್ರು ಯಾವುದೇ ಮಕ್ಕಳು ತಮ್ಮ ಅಪ್ಪ ಅಮ್ಮಂಗೆ ಹೇಳಿಲ್ವಾ? ಹೇಳಿದ್ರು ಪೋಷಕರು ಇದರ ಬಗ್ಗೆ ಗಮನ ಹರಿಸಿಲ್ವಾ?